ತನ್ನ ಮಕ್ಕಳಂತೆ ಪೋಷಿಸಿದ ಸಾಲು ಸಾಲು ಮರಗಳ ಒಡತಿ ವೃಕ್ಷ ಮಾತೆ ತಿಮ್ಮಕ್ಕನವರು ನಮ್ಮೊಂದಿಗಿದ್ದಾರೆ ಅನ್ನೋದೇ ನಮಗೆ ಸಂತೋಷದ ಹೊತ್ತು. ಇವರು ನೆಟ್ಟ ಗಿಡ ಕಾಲೇಜಿನ ಆವರಣದಲ್ಲಿ 100 ಕಾಲ ಬಾಳಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಸರ್ ಸ್ವಲ್ಪ ದಿನೇಶ್ ಅವರಲ್ಲಿ ಅಜ್ಜಿ ಅದೊಂದು ಅಜ್ಜಿ ಮೇಲೆ ನೋಡಿ ಅಜ್ಜಿ ಫೋಟೋ ಮತ್ತೆ ನೀವು ಅವರೇ ಆಗ್ತಾರೆ ನೋಡಿ. ದಿನೇಶ್ ಒಳ್ಳ ಸರ್ ಇಲ್ಲಿದ್ದಾರೆ ಸರ್, ಹೇಳಿ ಸರ್. ಅದು ಬರುದಿಲ್ಲ, ಹೌದು ಬನ್ನಿ ಸರ್ ನೀವು ಸರ್ ಇರಲ್ಲ ಒಂದು ಕೈ ಪಸಲೆ ಸರ್ ಇವರ ಜೊತೆ ಒಂದು ಅಲ್ಲ ಫೋಟೋಗ್ರಾಫರ್ ಇವ್ರನ್ನ ಮನೆ ನಮ್ಮ ಜೊತೆ ಬರುವುದೇ ಒಂದು ಸಂಭ್ರಮ. ಅವರು ಶತಕ ಬಾರಿಸಿದ್ದಾರೆ, ಈ ಕಾಲೇಜ್ ಕೂಡ ಒಂದು ಶತಕ ಬಾರಿಸಿದೆ. ಆದ್ರಿಂದ ನಮಗೆ ಇವತ್ತು 2 ಸಂಭ್ರಮ. ಶತಕ ಬಾರಿಸಿದ ಈ ಕಾಲೇಜಿನ ಜೊತೆಗೆ ಇಲ್ಲಿ ಪರಿಸರದ ಸಂರಕ್ಷಣೆ ಮಾಡಲಿಕ್ಕೆ, ಅದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕಾಗಿ ನಮ್ಮ ಮಾತೆ ಇಲ್ಲಿ ಬಂದಿದ್ದಾರೆ. ಈಗಾಗಲೇ 2 ಗಿಡವನ್ನ ನೆಟ್ಟು ಹೇಗೆ ಅದನ್ನ ನಾವು ಮುಂದೆ ಬೆಳೆಸಬೇಕು ಅಂತ ನಮಗೆ ಪ್ರೇರಣೆ ಅವರು ಕೊಟ್ಟಿದ್ದಾರೆ. ಆದ್ರಿಂದ ನಾವು ಎಲ್ಲರಿಗೆ ಮುಖ್ಯವಾಗಿ ಧನ್ಯವಾದ ಹೇಳಿ ನಮ್ಮ ವೃಕ್ಷ ಮಾತೆ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಅವರಿಗೆ ನಾವು ಸ್ವಾಗತಿಸಿ ಅವರು ಇನ್ನು ಮುಂದೆ ನಮ್ಮ ಜೊತೆ ಮಾತಾಡಬೇಕಂತ ನಾನು ಅವರಿಗೆ ಕೇಳಿಕೊಳ್ತೇನೆ. ಹೌದು, ನಿಮ್ಗೇನು ಪ್ರಶ್ನೆ ಅವರ ಹತ್ರ ಕೇಳಿದ್ರೆ ಇದರ ನಂತರ ನಮ್ಮ ಕಾರ್ಯಕ್ರಮ ಅಲ್ಲಿ ಮುಂದೆ ಜರುಗಲಿದೆ. ನಿಮ್ಗೆ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಉಮೇಶ್ ಅವರು 2 ನಿಮಿಷ ಮಾತಾಡ್ತಾರೆ ಅವರ ಕುರಿತು. ಬಹುಶಃ ನಾನು ಎಲ್ಲರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಮತ್ತೆ ಎಲ್ಲ ಮಾಧ್ಯಮದವರಿಗೂ ವಂದನೆಗಳನ್ನ ತಿಳಿಸ್ತೇನೆ. ಯಾಕಂದ್ರೆ ಸಾಲುಮರದ ತಿಮ್ಮಕ್ಕ ಅವ್ರನ್ನ ಈ ಜಗತ್ತಿಗೆ ಪರಿಚಯಿಸಿದಂತ ಒಂದು ಮಾಧ್ಯಮದವರು. ಇಲ್ಲಾಂದ್ರೆ ಅವರೆಲ್ಲೋ ಅಲ್ಲೇ ಮರೆಯಾಗಿ ಹೋಗುವಂತಹ ಸಂದರ್ಭದಲ್ಲಿ ಪತ್ರಿಕೆ ಮೂಲಕ ಸಾಲುಮರದ ತಿಮ್ಮಕ್ಕವನ್ನ ಈ ನಾಡಿಗೆ ಪರಿಚಯಿಸಿದ್ರು. ಹಾಗಾಗಿ ಯಾವಾಗಲೂ ಸಹ ತಿಮ್ಮಕ್ಕವರು ಸಹ ನಾವು ಸಹ ಮಾಧ್ಯಮ ಮಿತ್ರರಿಂದ ಭಾರಿಯಾಗಿರ್ತೇವೆ. ಯಾಕಂದ್ರೆ ಈ ಒಂದು ಜೀವಂತ ದಂತಕಥೆಯನ್ನ ಹೊರಗಡೆ ತಂದಂಥವ್ರು. ಅದ್ರ ಜೊತೆಗೆ ಇವಾಗ ಏನಾಗಿದೆ ಅಂದ್ರೆ ಪ್ರತಿನಿತ್ಯ ನಮ್ಮ ಪರಿಸರ ಹಾಳಾಗ್ತಾ ಇದೆ. ಒಂದಲ್ಲ ಒಂದು ರೀತಿ ನಾವು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಕೇವಲ ನಾವು ಭಾರತೀಯರಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ಕಾಡ್ತಿರುವಂತಹ ದೊಡ್ಡ ಸಮಸ್ಯೆ ಇವತ್ತು. ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಕೇವಲ ಭಾಷಣ ಮಾಡೋದ್ರಿಂದಾಗ್ಲಿ, ಪುಸ್ತಕಗಳನ್ನ ಬರೆಯೋದ್ರಿಂದಾಗ್ಲಿ ಅಥವಾ ಸೆಮಿನಾರ್ಗಳನ್ನ ಮಾಡೋದ್ರಿಂದಾಗ್ಲಿ ನಮ್ಮ ಪರಿಸರ ಸಂರಕ್ಷಣೆ ಆಗೋದಿಲ್ಲ. ಸಾಲುಮರದ ತಿಮ್ಮಕ್ಕ ಅವರು ಗುಡಿಸಲಲ್ಲಿ ವಾಸ ಮಾಡುತ್ತಾ ಕಡು ಬಡತನದಲ್ಲಿ ಜೀವನವನ್ನು ಸಾಗಿಸ್ತಾ ನನಗೆ ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ
ರಸ್ತೆ ಎರಡೂ ಬದಿಗಳಲ್ಲಿ ತನ್ನ ಗಂಡನ ಜೊತೆ ಸೇರಿ ಗಿಡಗಳನ್ನ ನೆಟ್ಟು ಅದನ್ನ ಮರಗಳನ್ನಾಗಿ ಮಕ್ಕಳು ಅಂತ ಬೆಳೆಸಿದ್ರು. ಇಡೀ ಜಗತ್ತಿನ ಯಾವುದೇ ಇತಿಹಾಸದಲ್ಲಿ ಇಂಥ ಒಂದು ನಿದರ್ಶನ ನಮಗೆ ಓದಕ್ಕೆ ಸಿಗೋದಿಲ್ಲ. ಕೋಟೆಗಳನ್ನ ಕಟ್ಟಿದವ್ರು ಸಿಗ್ತಾರೆ, ರಾಜ್ಯ ಕಟ್ಟಿದವ್ರು ಸಿಗ್ತಾರೆ, ಮಕ್ಕಳಾಗಿಲ್ಲ ಅಂತೇಳಿ ದತ್ತು ತಗೊಂಡವ್ರು ಸಿಗ್ತಾರೆ. ಆದ್ರೆ ಮರನೇ ಮಕ್ಕಳು ಅಂತ ಬೆಳೆಸಿದ್ದು ಯಾವುದೇ ಇತಿಹಾಸದಲ್ಲಿ ಇಲ್ಲ. ಅಂತಹ ತಾಯಿ ಮಾಡಿದಂತಹ ಕೆಲಸ ನಾವೆಲ್ಲ ಮುಂದುವರಿಸಬೇಕಾದಂತಹ ಬಹುದೊಡ್ಡ ಅನಿವಾರ್ಯತೆ ಇವತ್ತು ಬಂದು ನಮಗೆ ಒದಗಿದೆ. ಇವತ್ತು ನಾವೇನಾದ್ರೂ ಮರ ಗಿಡಗಳನ್ನ ಬೆಳೆಸ್ತಿಲ್ಲ ಅಂದ್ರೆ, ನಮ್ಮ ನದಿಗಳನ್ನ ಸಂರಕ್ಷಣೆ ಮಾಡ್ಕೊಂಡಿಲ್ಲ ಅಂದ್ರೆ, ನೀರಿನ ಮೂಲವನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಡ್ಲಿಲ್ಲ ಅಂದ್ರೆ ಖಂಡಿತವಾಗೂ ಬಹು ವರ್ಷ ಏನ್ ಬೇಡ, ಕನಿಷ್ಠ ಇನ್ನು 1 ಶತಮಾನದಲ್ಲಿ ಮಾನವ ಸಂತತಿ ಬಹಳ ದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತೆ. ಅದನ್ನ ಸರಿಪಡಿಸ್ಕೊಳ್ಳೋದು ಸಹ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವಿವತ್ತು ಒಂದು ದಿನದಲ್ಲಿ ಬೇಕಾದ್ರೆ ಒಂದು ಬಿಲ್ಡಿಂಗ್ ಅನ್ನ ಕಟ್ಬೋದು, ಅಥವಾ ಒಂದು ದಿನದಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಟೆಕ್ನಾಲಜಿಯನ್ನು ಬಳಸಿ ಒಂದು ಬಾಂಬನ್ನು ತಯಾರು ಮಾಡ್ಬೋದು, ಒಂದು ಯಂತ್ರವನ್ನು ತಯಾರು ಮಾಡ್ಬೋದು. ಆದ್ರೆ ಪ್ರಾಕೃತಿಕವಾಗಿ ಒಂದು ಗಿಡವನ್ನ ಬೀಜ ಅದಕ್ಕೆ ಸಸಿ ಆಗ್ಲಿಕ್ಕೆ ಒಂದು ಸಮಯ ಬೇಕಾಗುತ್ತೆ. ಅನಂತರ ಅದು ಸಸಿ ಒಂದು ಮರ ಆಗ್ಲಿ ಗಿಡ ಆಗ್ಲಿಕ್ಕೆ ಒಂದು ಸಮಯ ಬೇಕಾಗುತ್ತೆ. ಅನಂತರ ಮರ ಆಗ್ಲಿಕ್ಕೂ ಸಹ ಒಂದು ಸಮಯ ಬೇಕಾಗುತ್ತೆ. ಒಂದೇ ದಿನದಲ್ಲಿ ಯಾವುದೇ ಪ್ರೊಸೆಸ್ ಮುಗಿಯೋದಿಲ್ಲ. ಹಾಗಾಗಿ ನಾವು ಇರೋ ಮರಗಳನ್ನೆಲ್ಲ ನಾಶ ಮಾಡ್ಕೊಂತ ಹೋಗ್ತಾ ಇದ್ದೇವೆ. ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ, ನಾವು ಪ್ರತಿಯೊಬ್ಬ ಮನುಷ್ಯ ಕನಿಷ್ಠ ವರ್ಷದಲ್ಲಿ 10 ಗಿಡಗಳನ್ನಾದ್ರೂ ನೆಟ್ಟವನ್ನ ಪ್ರೀತಿಯಿಂದ ಬೆಳೆಸ್ಬೇಕು. ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಇವತ್ತು ಶಿಕ್ಷಣ ಕೊಟ್ಟಂತರನ್ನ ಗೌರವಿಸ್ತೀವಿ, ಸಹಾಯ ಮಾಡಿದಂತರನ್ನ ಗೌರವಿಸ್ತೀವಿ. ನಮಗೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಮೂಲಭೂತ ಹಕ್ಕುಗಳನ್ನ ಯಾವ ರೀತಿ ಗೌರವಿಸ್ತೀವೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಪರಿಸರವನ್ನ ಗೌರವಿಸಬೇಕಾದಂತ ಬಹುದೊಡ್ಡ ಜವಾಬ್ದಾರಿ ಮನುಷ್ಯರ ಮೇಲಿದೆ ಅಂತ ನಾವು ಭಾವಿಸಿದ್ದೇವೆ. ಇಂತಹ ಸಂದರ್ಭದಲ್ಲಿ ಫಾದರ್ ಅವರು, ಈ ಶಾಲೆಯವರು ಮತ್ತೆ ಮಂಗಳೂರಿನ ಜನತೆ ಪರಿಸರದ ಬಗ್ಗೆ ಬಹಳಷ್ಟು ಕಾಳಜಿನ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಬಹಳ ಸಂತೋಷ ಆಯ್ತು. ಕಾರ್ಯಕ್ರಮ ಮಾಡೋ ಉದ್ದೇಶ ಎಲ್ಲರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು. ಸಾಲುಮರ ತಿಮ್ಮಕ್ಕ ಅವರು ಅಷ್ಟು ಬಡತನದಲ್ಲಿ, ನಿಮ್ಗೆಲ್ಲ ಗೊತ್ತಿದೆ, ಅವ್ರಿಗೆ ಪ್ರಚಾರ ಅಂದ್ರೆ ಇವತ್ತು ಏನು ಗೊತ್ತಿಲ್ಲ, ಪ್ರಶಸ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಒಟ್ಟು ಮಕ್ಕಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮರನ ಮಕ್ಕಳು ಅಂತ ಬೆಳೆಸಿದ್ರು. ನಾವಿವತ್ತು ವಿದ್ಯಾವಂತರಾಗಿದ್ದೇವೆ, ಹಣವಂತರಾಗಿದ್ದೇವೆ, ಸಿರಿವಂತರಾಗಿದ್ದೇವೆ, ಆದರೂ ನಮ್ಮ ಪರಿಸರವನ್ನ ನಾಶ ಮಾಡ್ತಿದ್ದೇವೆ. ವಿದ್ಯಾವಂತರಾಗಿ ನಾವು ನಾಶ ಮಾಡ್ತಿದ್ದೇವೆ. ಸಾಲುಮರ ತಿಮ್ಮಕ್ಕ ಅವಿದ್ಯಾವಂತೆಯಾಗಿ ಈ ಜಗತ್ತಿಗೆ ತಾಯಿಯಾದ ಪರಿಸರದ ಪಾಠವನ್ನು ಇಡೀ ಜಗತ್ತನ್ನು ಒಪ್ಪುವಂತ ರೀತಿಯಲ್ಲಿ ತನ್ನ ಕಾಯಕದ ಮೂಲಕವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಸಹ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳೋದಿಷ್ಟೇ, ಯಾವುದೇ ಸರ್ಕಾರ ಮಾಡಲಿ, ಸಂಘ ಸಂಸ್ಥೆಗಳು ಮಾಡಲಿ ಅನ್ನೋದು ಬಹಳ ಮೂರ್ಖತನದ ಮಾತಾಗ್ತದೆ. ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಇದು. ಪರಿಸರ ಸಂರಕ್ಷಣೆ ಅನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಮರಗಿಡಗಳಷ್ಟೇ ಅಲ್ಲ, ಈ ಭೂಮಿಯಲ್ಲಿ ಇರುವಂತಹ ಪ್ರತಿ ಪ್ರಾಣಿ ಪಕ್ಷಿ ಸೂಕ್ಷ್ಮ ಜೀವಿಗಳು ಸಹ ಉಳಿಬೇಕು. ಅವಾಗ ನಾವು ಮನುಷ್ಯ ಉಳಿಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಭಾವಿಸಿದ್ದೇವೆ. ಸುಖ ಸಂಪತ್ತು ಕಷ್ಟಪಡಿ ಹಚ್ಚಿ ಹಿಡಿದಂಥ ಅಭಿವೃದ್ಧಿಯಾಗಿ ಕಷ್ಟಪಡಿಸಿ ಸುಖ ಸಂಪತ್ತು ಎಲ್ಲರಿಗೂ ಒದಗಿ ನಮ್ಮ ಬೆಲೆ ಮರ್ಯಾದೆ ಎಲ್ಲರಿಗೂ ಒಳ್ಳೆಯದಾಗಿ ಬಂದಿರ್ತೇವೆ. ದೇಶಕ್ಕೆ ಒಳ್ಳೆಯದಾಗಿ ಹೋಗಿ ಆಸ್ತ್ರ ಹೋಗಬೇಕು, ವಾಕ್ಯ ಕೊಡಬೇಕು, ಎಲ್ಲ ದೇವರು ನಮ್ಮ ಮಕ್ಕಳಿಗೆ ಅವ್ರ ಆಶೀರ್ವಾದ ಎತ್ತಿಗೆ ಬರ್ತಾ ಬಂದಿರ್ತೀವಿ. ಇನ್ನು ಒಳ್ಳೆಯದಾಗಿ ಹೇಳಂತ ಜನರಿಗೆ ಎಲ್ಲರಿಗೂ ಭಾಗ್ಯ ಕೊಡಲಿ, ಕಷ್ಟಪಟ್ಟಿರ್ತೀವಿ, ಸುಖ ಸಂಪತ್ತು ಮನಸ್ಥಿತಿ ಬಗ್ಗೆ ಬೆಳೆದಾಗಿ ಸಖಿ ಬಗ್ಗೆ ಬೆಳೆದ ಆಗ ನೀವು ಸಾಧ್ಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ಇಲ್ಲ. ನಾವು ಮಾಡಿದ ಭಾಗ್ಯವು ನಾವು ನಮ್ಮ ಬಗ್ಗೆ ಅವರೇನೆ 4 ಕಿಲೋಮೀಟರ್ ಬೆಳೆಸಿ ಅದು ಒಂದು ಹಳೆ ರೋಡಿತ್ತು. ಮಕ್ಕಳು ಬೈಕ್ಕಾಗಿದ್ದು ನಮ್ಮ ಅಪ್ಪಗೆ ಅವರು 25 ವರ್ಷ ಮಕ್ಕಳ ಭಾಗ್ಯ ಇರಲಿಲ್ಲ. ಮಕ್ಕಳ ಭಾಗ್ಯ ಇಲ್ಲ. ಅವರು ಯೋಚನೆ ಮಾಡಿ ಚಿಂತೆ ಮಾಡಿ ರಾತ್ರಿ ಯೋಚನೆ ಚಿಂತೆ ಮಾಡಿ ಬೆಳಿಗ್ಗೆ ಒಂದು ಹಳೆ ರೋಡಿತ್ತು. ಆ ರೋಡ್ಗೆ ಹೋಗಿ ಎಡ್ಕದ ಮಕ್ಕಳು ಒಂದು 10 ಗುಣಿ ಹೊಡ್ಕೊಂಡ್ಬಂದು ಆಯ್ತು ಕೊಡ್ತಾವೆ. 10 ಗುಣಿ ಹೊಡ್ಕೊಂಡ್ಬಂದು ಬೆಳಿಗ್ಗೆ ನಾವು ಒಂದು ರೀತಿ ಎಡ್ಕೊಂಡಿದ್ದ ಬಟ್ಟೆ ಹಾಕೊಂಡು ಕಳ್ಳಿ ಮಕ್ಕಳು ಹಾಕ್ಕೊಂಡು ಅವ್ರು ಮುಂದೆ ಹೊಡ್ಕೊಂಡು ಬಂದಿದ್ದೇವೆ. ಹೋಗ್ಬಿಟ್ಟು ಹಸ್ಕೊಂಡು ಏರ್ಬಿಟ್ಟು ಮಲ್ಕೈತಿ ಅವ್ರಿಗೆ ಬೇಕಾದ ಚಡ್ಡಿ ಕಳೆದು ಕಡಿಕೆ ಹಾಕಿ ತಲೆ ಎಲ್ಲ ತಲೆನೂ ಕಟ್ ಮಾಡಿಬಿಟ್ಟು ತಳ್ದಂತೆ
ಅಂಥ ಕಡ್ಡಿಗಳು ಒಂದು 10 ಕಡ್ಡಿ ಹೊಡೆದು ಕೆಳಗೆ ಹಾಕಿ ಅವ್ರು ತೋಡಿ ತಗೋದೆಲ್ಲ ಅವ್ರಕ್ಕೆ ಕಡ್ಡಿ ನೀರು ಹಾಕಿ ಬುಕ್ ಮಾಡ್ತೇವೆ. ನಾವು ಇದನ್ನೆಲ್ಲ ನನಗೆ ಆಗಿದ್ದಾರೆ ಏನು ಏನು ಮಾಡಿಲ್ಲ ಮಾತಾಡ್ಕೊಂಡು ಒಂದು ಮಾಡಿ ಕಡ್ಡಿ ನೀರು ಹಾಕಿ 1 ವರ್ಷ ಕಡ್ಡಿ ಆಯಿತು, 1 ವರ್ಷ 15 ಆಯಿತು, 1 ವರ್ಷ 20 ಆಯಿತು, 1 ವರ್ಷ 25 ಆಯಿತು, ವರ್ಷ ಇಷ್ಟೊಂದು ಹಾಕಿಲ್ಲ. ವರ್ಷ ಹಾಕಿಲ್ಲ, ಒಂದೇ ವರ್ಷ 10 ಕಡ್ಡಿ ಹಾಕಿದ್ದಾರೆ. ಆಮೇಲೆ ಮುಂದೆ ವರ್ಷ 10, 15, 20 ತಗೊಂಡು 25, 30 ತಗೊಂಡು ಎಲ್ಲ ಒಂದೊಂದೇ ವರ್ಷಕ್ಕೆ ಅಷ್ಟು ಆ ಸಸಿಗಳು 4 ಕಿಲೋಮೀಟ್ರ್ ಇದ್ದಾವೆ. ಅಂಥವು ಮರ ಸೋಸಿ ಆಗಿದ್ದವು. ಇವಾಗ ಇಬ್ಬರು ತೆಂಗು ಅಡ್ವಾಗಿ ಬೆಳೆದಿದ್ದಾವೆ. ಇಬ್ಬರು ತೆಂಗು ಅಡ್ವಾಗಿದೆ. ಒಂದು ಮರ ಐತೆ 70 ವರ್ಷದ ಮರ, 70 ವರ್ಷದ ಮರ ಐತೆ. 3 ಜನ ತೆಂಗು ಹೋಗ್ತೈತೆ. ಅಂಥ ಮರಗಳೆಲ್ಲ ಬೆಳೆಸ್ಬೇಕು, ಅವಕ್ಕೆಲ್ಲ ಆರೋಗ್ಯ ಮಾಡ್ಕೊಂಡು ಇಲ್ಲವರೆಗೂ ಮರದ ತಾವು ನಾನೆಲ್ಲನೂ ಕೊಟ್ಟು ನೋಡ್ಕೊಂಡು ಬಾಕಿ ಐತೆ. ಗೌರ್ಮೆಂಟ್ಗೆ ಬಿಟ್ಟಿದ್ದೀವಿ, ಗೌರ್ಮೆಂಟಿಗೆ ಬಿಟ್ಟು ಕೂಡ ಗೌರ್ಮೆಂಟು ಅದು ನಮಗೆಲ್ಲ ಒಳ್ಳೇದು ಮಾಡ್ಕೊಂಬಂದಿದ್ದು. ಗೌರ್ಮೆಂಟ್ ಮಾತ್ರ ನಾನು ಅನ್ನೋದು ಕಣ್ಣೇ ಬಿದ್ದಿಲ್ಲ ಸರ್. ಏನು ಅನ್ನೋದು ಕಣ್ಣಿಗೆ ಬಿದ್ದಿಲ್ಲ. ಅವರು ನೆನಪ ಸಿದ್ದರಾಮಯ್ಯ ಅವರೇ ವ್ಯಾಪಾರ ಎಷ್ಟು ಹೇಳ್ಕೊಂಡು ನಮ್ಮ ಈಗ ಬಂದು 3 ಜನ ಗೊತ್ತಾಗ್ಕೊಂಡು ನಮ್ಮ ಆಶೀರ್ವಾದ ಕೇಳಿಸ್ಕೊಂಡು ಆಶೀರ್ವಾದ ತಗೊಂಡು ಹೇಳಿ ಮುಟ್ಲೇ ಇಲ್ಲ ಸ್ವಾಮಿ. ಅವ್ರಿಗೆ ಮುಖ್ಯಮಂತ್ರಿಯಾಗಿ ಬೆಳೆದಿದ್ದಂತ ಅವ್ರಿಗೆ ಮುಟ್ಲಿಲ್ಲ. ಅದಕ್ಕೋಸ್ಕರ ನಾವು ಇದ್ದವರೆಗೂ ಕಾಗಬೇಕು. ಯಾರು ಹೇಳಿದ್ದು ತಿಳ್ಕೊಳ್ಳಿಲ್ಲ, ಏನಿಲ್ಲ, ಹಂಗೆ ಬೆಳ್ಕೊಂಡ್ಬಂದಿದ್ದೆ. ಎತ್ತೆ ಕಷ್ಟ ಅನುಭವಿಸ್ಕೊಂಡು ಕಳೀತಾ ಇದ್ದೀವಿ. ಯಾರಾದ್ರೂ ಹೋಗಿ ಈ ಸತಿ ನಾನು ನಿಮ್ಮಂಥವ್ರು ಮಾತು ಕೇಳಿ ನಿಮ್ಮಂಥವ್ರು ಆಶೀರ್ವಾದದಿಂದ ಅವರು ಗೌರ್ಮೆಂಟಿಗೆ ನಿಲ್ಲಿಸಿದೆ. ಈಗ ಕುಮಾರಸ್ವಾಮಿ ರಮೇಶ್ ಅವರು ಅವ್ರಿಗೇನು ನಾವು ತಿಳಿಸಿಲ್ಲ. ಎಲ್ಲ ತಿಳಿಸಿಟ್ಟು ನಮಗೆ ಏನಾದರೂ ನಮ್ಗೆ ಅಲ್ಲೇ ಮಾಡಬೇಕು. ಮರ್ಯಾದೆ ಮುಂದೆ ತಗೊಂಡು ಮರ್ಯಾದೆ ಸಂಪಾದನೆ ಮಾಡಬೇಕು. ಎಲ್ಲ ಕುಡಿಯೋದಾರು ಎಲ್ಲರೂ ಮುಟ್ಟಿ ಭಾಳ ಭಂಗ ಪಡ್ತಾರೆ. ನಮಗೆ ಅಡುಗೆ ಮನೆಗೆ ಬೆಂಗಳೂರು ಬಂದು ಕುಡಿಲಿಕ್ಕೆ ಅದೇ ಇದೆಲ್ಲ ನನಗೆ ಬರೋದ್ರಿಂದ ಭಾಳ ಬೇಕು, ಭಾಳ ಅಡುಗೆ ಮಾಡಿ ಅದಕ್ಕೋಸ್ಕರ ಬೆಂಗಳೂರಿಗೆ ನಾವು ಹೋಗ್ತಿಲ್ಲ. ಬೆಂಗಳೂರಲ್ಲಿ ಅಡುಗೆ ಮನೆ ಮಾಡಿಕೊಂಡು ಅಡುಗೆ ಮನೆ ಮಗ ಅವ್ರ ತಾಯಿ ಮಾಡಿ ಲಗ್ನ ಮಾಡಿ 14 ವರ್ಷ ಆಯಿತು. ಅದು ಮಗನಿಗೆ ಮಗನಾಗಿ ಬಾಳ್ತಾ ಇದ್ದೆ. ಅವರು ನಿಜ ಸತ್ಯ ಅವ್ರು ಕಾಪಾಡಿಕೊಂಡು ಮುಂದೆ ಆದ್ರೂ ಪತಿ ಬಾಳೋದೇ ಒಂದು ದಾರಿ ಮಾಡಿದಾಗ ಮಕ್ಕಳನ್ನ ಆಂಗ್ಲವಾಗಿಸ್ತಾರೆ. ಮನೆ ಹೊತ್ಕೊಂಡಲ್ಲ ಮಗನ ಬಂದೊಳ್ಳೆ ನಿಮಗೆ ಬಹಳ ಧನ್ಯವಾದಗಳು. ವೃಕ್ಷಮಾತೆ ಡಾಕ್ಟರ್ ಸಾಲುಮರ ತಿಮ್ಮಕ್ಕ ನಮಗೆ ಅವರ ಜೀವನದ ಬಗ್ಗೆ, ಹೇಗೆ ಅವರು ಸಾಲು ಮರವನ್ನು ನೆಟ್ಟು 4 ಕಿಲೋಮೀಟರ್ ಲೆಂತ್ ಅಲ್ಲಿ ಅದನ್ನ ತಿಂಗಳು ಮರ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಮುಂದೆ ಅವರ ಜೀವನಕ್ಕೆ ಗವರ್ಮೆಂಟ್ ಸರ್ಕಾರ ಸಹಾಯ ಮಾಡಲಿ ಅಂತ ಅವರು ನಮ್ಗೆ ಹೇಳಿದ್ದಾರೆ. ಅವರು ನಮ್ಗೆ ಆಶೀರ್ವದಿಸಿದ್ದಾರೆ. ಅದರಿಂದ ಸಾಲು ಮರದ ತಿಮ್ಮಕ್ಕ ಅವರನ್ನ ಬಗ್ಗೆ ಬಂದು ಸರ್ಕಾರದವರು ನಿಮ್ಮ ಹೆಸರಲ್ಲಿ ಒಂದು ಪಾರ್ಕ್ ಮಾಡ್ತಾ ಇದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಹೋಗ್ಲಿ, ಒಂದು ಪಾರ್ಕ್ ಆದ್ಮೇಲೆ ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಕರೆಸಿ ಒಂದು ಪಾರ್ಕ್ ಉದ್ಘಾಟನೆ ಮಾಡಿಸ್ತೀನಿ. ಏನ್ ಹೇಳ್ಬೇಕು ಹೇಳಿ. ಈಗ ಇಡೀ ಜೀವಂತ ದಂತಕಥೆ. ತಿಮ್ಮಕ್ಕ ಅವ್ರು ಬದುಕಿದ್ದಾಗ ಏನಾದ್ರು ಮಾಡಿದ್ರೆ ಸಾರ್ಥಕನೇ ಹೊರತು ಅವ್ರು ಹೋದ್ಮೇಲೆ 100 ಕೋಟಿ ಖರ್ಚು ಮಾಡಿ ಯಾವ್ದೊಂದು ಸ್ಮಾರಕ ಕಟ್ಟಿದ್ರೆ ಯಾರಿಗೆ ಅದು? ಅಜ್ಜಿ ಇದ್ದಾಗ ನೆಮ್ಮದಿ ಇರ್ಬೇಕಲ್ಲ, ಅಜ್ಜಿ ಇದ್ದಾಗ ಚೆನ್ನಾಗಿರ್ಬೇಕಲ್ಲ. ಇದು ನಮ್ಮ ಪ್ರಶ್ನೆ. ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಯಾವುದೇ ಸಾಧಕ ಆತ ಬದುಕಿದ್ದಾಗ ಆತನಿಗೆ ಚೆನ್ನಾಗಿ ನೋಡ್ಕೋಬೇಕು. ಆತ ಹೋದ್ಮೇಲೆ ಏನ್ ಮಾಡಿದ್ರು ಅದು ಅವರ ಅದು ಏನಾಯ್ತು ಅಂದ್ರೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಸಾಲುಮರ ತಿಮ್ಮಕ್ಕ ಅವರು ಹೆರಿಗೆ ಆಸ್ಪತ್ರೆಯನ್ನ ಕೇಳಿದ ತಕ್ಷಣ ಅವರು ಎಲ್ಲದನ್ನು ಅವರು ಸ್ವತಃ ಸೈನ್ ಮಾಡಿ ಆದೇಶ ಮಾಡಿದ್ರು. ಸಾಲುಮರ ತಿಮ್ಮಕ್ಕ ಅವರಿಗೆ ಬೆಂಗಳೂರಲ್ಲಿ ವಾಸಕ್ಕೆ ಯೋಗ್ಯವಾದ ಒಂದು ಒಳ್ಳೆ ಮನೆ ಕೊಡಿ ಅಂತ. ಅದು
ಸಿಟಿಯಿಂದ ತುಂಬಾ ದೂರ ತಗೊಂಡೋಗಿ 30-40 ಕೊಟ್ಟರು ಅಷ್ಟೇ, ಬೇಡ ಅಂತ ಬಿಟ್ಟಿದ್ದಾರೆ. ಆಮೇಲೆ ಪ್ರಮುಖವಾಗಿ ಸಾಲುಮರದ ತಿಮ್ಮಕ್ಕ ಅವರ ಅಪೇಕ್ಷೆ ಮೇರೆಗೆ ಹುಲಿಕಲ್ ಗ್ರಾಮದಲ್ಲಿ ಶೀಘ್ರವಾಗಿ ತಕ್ಷಣ ಒಂದು ಹೆರಿಗೆ ಆಸ್ಪತ್ರೆಯನ್ನು ಮಂಜೂರು ಮಾಡಿ ಅಂತ ಹೇಳಿ ಒಂದು ಬರೆದವರು ಆದೇಶ ಮಾಡಿ, ಅದರಂತೆ ಒಂದು ಸರ್ಕಾರ ಒಂದು ಆಸ್ಪತ್ರೆ ಕಟ್ಟಲಿಕ್ಕೂ ಸಹ ಆದೇಶ ಮಾಡಿತು. ಅವ್ರು ಮುಖ್ಯಮಂತ್ರಿಯಾಗಿ ಹಿಡಿದ ತಕ್ಷಣ ಅದು ಆಸ್ಪತ್ರೆ ಕೆಲಸನೂ ಅಲ್ಲ, ಏನೇನೂ ಆಗಲಿಲ್ಲ, ಪ್ರೋಸೆಸ್ಸೇ ಆಗಿದೆ. ಮತ್ತೆ ಬಂದವರು ಕಾನೂನು ಹೇಳ್ತಾರೆ ಅಲ್ಲಿ ಆಸ್ಪತ್ರೆ ಇದೆ, ಈ ಕಡೆ ಆಸ್ಪತ್ರೆ ಇದೆ, ಅಲ್ಲಿ ಹೋಗ್ಲಿಕ್ಕೆ ಬರಲ್ಲ ಅಂತ ಹೇಳಿ. ತಿಮ್ಮಕ್ಕ ಅವ್ರೇನು ಸ್ವಂತಕ್ಕೆ ಏನು ಕೇಳಿಲ್ಲ, ಜನರಿಗೋಸ್ಕರ ಕೇಳಿ ನಮ್ಮೂರಿಗೆ ಒಂದು ಹೆರಿಗೆ ಆಸ್ಪತ್ರೆ ಕೊಡಿ, ಅದು ಆಗ್ಬೇಕು.